ಹೋಗಿದಾರೋ ಹೋಗಿಲ್ವೋ ಗೊತ್ತಿಲ್ಲ. ಅದು ಎಲ್ಲನೂ ಕೂಡ ತನಿಖಾ SIT ಏನಿದೆ ಅದು ಕ್ರಮ ತಗೊಳ್ತದೆ. ವಿದೇಶದಲ್ಲಿದ್ರು ತಾನೇ ಅಂದ್ಬಿಟ್ಬಿಡ್ತಾರ? ಅದು ಹೋಗಿದ್ದಾರೆ ಹೋಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ನಂದೇನು ಪ್ರತಿಕ್ರಿಯೆ ಇಲ್ಲ. ಯಾರು ಎಲ್ಲೇ ಇರಲಿ ಅಪರಾಧ ಎಸಗಿರ್ತಕ್ಕಂಥವರು ಯಾರು ಎಲ್ಲೇ ಇದ್ರು ಕೂಡ ಅವರನ್ನ ಕರ್ತರ್ತಕ್ಕಂಥ ಶಕ್ತಿ ನಮ್ಮ ರಾಜ್ಯದ ಪೊಲೀಸರಿಗಿದೆ. ಇನ್ನೊಂದು ಪ್ರಶ್ನೆ ಹೇಳ್ತಾ ಇದೆ ಸರ್, ಸಮಯದ ನಿಗದಿತ ಸಮಯದೊಳಗಡೆ ತನಿಖೆ ಮುಗಿಬೇಕು ಅನ್ನುವಂಥದ್ದು ಸರ್. ಮುಗಿಯುತ್ತೆ. ಅದರಲ್ಲೇನು ನಾವು ನೋಡಿ, ಇದರಲ್ಲಿ ಯಾರನ್ನೇ ರಕ್ಷಣೆ ಮಾಡ್ತಕ್ಕಂಥದ್ದಾಗ್ಲಿ, ಯಾವುದೇ ವ್ಯಕ್ತಿಯ ಬಗ್ಗೆ ರಾಜಕೀಯ ದ್ವೇಷ ತೀರಿಸ್ಕೊಳ್ತಕ್ಕಂಥದ್ದಾಗ್ಲಿ ನಮ್ಮ ಉದ್ದೇಶ ಅಲ್ಲ. ಯಾರು ಕಲ್ಪ್ರಿಟ್ಸ್ ಇದ್ದಾರೆ, ತಪ್ಪಿತಸ್ಥರಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು. ಯಾರು ಪಾಪ ಈ ರೀತಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯ ದೊರಕಬೇಕು. ಕಾಂಗ್ರೆಸ್ನ ಒಂದಿಷ್ಟು ವಿಂಗ್ಗಳು ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಕಾಂಗ್ರೆಸ್ ಮುಖಂಡರು ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ, ಸುದ್ದಿಗೋಷ್ಠಿ ಮಾಡಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಯಾರು ಕೂಡ ಬಾಯ ಬಿಡ್ತಾ ಇಲ್ವಾ ಸರ್? ಅಲ್ಲ, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಏನು ಬೇಕಾದ್ರೂ ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕಿದ್ದೇ ಇರುತ್ತೆ. ಅದನ್ನ ಸರಿ ತಪ್ಪು ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನಾನು ನೋಡಿದೆ ಮಾಧ್ಯಮದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ. ಅದರಿಂದ ಆ ರೀತಿ ಇದೆ. ಇವರು ಬಿಜೆಪಿಯವರು ಅವರು ಯಾವುದನ್ನ ಹೇಳ್ಬೇಕೋ ಅದು ಹೇಳೋದಿಲ್ಲ, ಯಾವ್ದು ಹೇಳ್ಬಾರ್ದು ಅದನ್ನ ಹೇಳ್ಕೊಂಡು ತಿರುಗ್ತಾರೆ. ಅವ್ನಿಗೆ ಏನು ಮಾಡೋಕ್ಕಾಗಲ್ಲ. ಸುಳ್ಳಿಗೆ ಎರಡನೇ ಹೆಸರು ಅಂದ್ರೆ ಬಿಜೆಪಿನೇ ಆಗಿದೆ. ಅವರೇ A1 ಅವರೇ A1 ಇದ್ದಾರೆ, A2 ಅವರ ಸನ್ ಇದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ. ಸಂತ್ರಸ್ತ ಮಹಿಳೆ ಏನ್ ದೂರನ್ನ ಲಿಖಿತವಾಗಿ ಕೊಟ್ಟಿದ್ದಾಳೆ ಆ ದೂರು ಆಧರಿಸಿ FIR ಹಾಕಿದ್ದಾರೆ. ಬೇಸ್ಡ್ ಆನ್ ದಿ FIR ಸರ್ಕಾರ ಏನೀಗ SIT ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದೆ. SIT ಅವರು ಈಗಾಗಲೇ ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ತನಿಖೆ ನಡೀತಾ ಇದೆ. ತನಿಖೆನಲ್ಲಿ ಸತ್ಯಾಂಶ ಬಂದ್ರೆ ಅದನ್ನ ಅವರಿಗೆ ನಾವು ಕಾನೂನಿನಂತೆ ಕ್ರಮಕ್ಕೆ ಒಳಪಡಿಸ್ತೇವೆ. ನೋಡ್ರಿ, ನಾವು ಸಾರ್ವಜನಿಕ ಜೀವನದಲ್ಲಿ ನಿಜಕ್ಕೂ ಸಿಗುತ್ತೆ. ನೋಡಿ, ಯಾವತ್ತೂ ಕೂಡ ನಾವು ಕಾನೂನು ಇದೆಯಲ್ಲ, ನಮ್ಮ ದೇಶದ ಕಾನೂನು, ಅದ್ರ ರಿಸಲ್ಟ್ ಹೊರಬರೋದು ಸ್ವಲ್ಪ ನಿಧಾನ ಅಷ್ಟೇ. ಆದ್ರೆ ಯಾರು ತಪ್ಪಿಸ್ಕೊಳ್ಳಿಕ್ಕಂತೂ ಕಾನೂನಲ್ಲಿ ಯಾರು ತಪ್ಪಿಸ್ಕೊಳ್ಳಿಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ. ಕಾನೂನಿಗೆ ಯಾರು ಕೂಡ ದೊಡ್ಡವರು ಅಲ್ಲ, ಯಾರು ತಪ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಕಾನೂನಿನ ಕ್ರಮ ಆಗಬೇಕು ಅಂದ್ರೆ ಅದು ಸ್ವಲ್ಪ ಸಮಯ ಹಿಡಿಯುತ್ತೆ ಅಷ್ಟೇ. ನಿನ್ನೆ ಪ್ರಧಾನಿಗಳು ತಮ್ಮ ಭಾಷಣದಲ್ಲಿ ನೇಹಾ ಹತ್ಯೆ ಕೊಲೆ ಪ್ರಕರಣವನ್ನು ಪ್ರಸ್ತಾಪ ಮಾಡ್ತಾರೆ. ಅಲ್ಲಿ ಬಾಂಬ್ ಸ್ಫೋಟ ಆದ್ರೆ ಸಿಲಿಂಡರ್ ಸ್ಫೋಟ ಅಂತ ಹೇಳ್ತಾರೆ ಅನ್ನುವಂತಹ ವಿಚಾರಗಳೆಲ್ಲವೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು ದೇಶದ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ, ಜನರ ಸಮಸ್ಯೆಗಳ ಬಗ್ಗೆ ಅವರು ವಿಚಾರವನ್ನು ಬೆಳಕನ್ನ ಚೆಲ್ಲಬೇಕು. ಈಗ ನೇಹಾ ಪ್ರಕರಣದಲ್ಲಿ ಈಗಾಗಲೇ ಕ್ರಮ ಆಗ್ತಾ ಇದೆ. ಅದು ಆಗಬಾರ್ದಿತ್ತು ಅಂತೇಳಿ ನಮ್ಮೆಲ್ಲರ ಅನಿಸಿಕೆ. ಆಗೋಗಿದೆ. ಆದಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಈ ರೀತಿಯ ಘಟನೆಗಳು ಸಹಿಸಲಿಕ್ಕೆ ಆಗದೆ ಇರುವಂತ ಘಟನೆ. ಈಗ ಒಬ್ಬ ಯಾರು ದಲಿತರ ಒಬ್ಬ ಹುಡುಗ, ಅವನು ಮದುವೆ ಮಾಡ್ಕೊಳ್ಳೋನು ಕುದುರೆ ಮೇಲೆ ಹೋದ ಅಂತೇಳಿ ಊರಲ್ಲಿ ಕಟ್ಟಾಕ್ತಾರೆ ಅವನಿಗೆ. ಅದನ್ನೆಲ್ಲ ಇವ್ರು ಸಹಿಸ್ತಾರ ಇವರು? ಹಾಗೆ ಅದನ್ನು ತಪ್ಪು ಇದನ್ನು ತಪ್ಪು, ಯಾರೇ ತಪ್ಪು ಮಾಡಿದ್ರು ತಪ್ಪು ಶಿಕ್ಷೆ ಆಗಬೇಕು. ಆದರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವರು ಇಂತಹ ಅದನ್ನೇ ದೊಡ್ಡ ವಿಚಾರ ಮಾಡ್ತಕ್ಕಂಥದ್ದು. ಬೇರೆ ಇದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆಗಳು ರಾಜ್ಯದಿದೆ, ದೇಶದ್ದಿದೆ. ಆ ಸಮಸ್ಯೆಗಳ ಬಗ್ಗೆ ಜನರಿಗೆ ಗಮನಕ್ಕೆ ತರುವಂಥದ್ದು, ಅದನ್ನು ಮಾಡತಕ್ಕಂಥದ್ದು ಉಚಿತ. ಇದು ಪ್ರಸ್ತಾಪ ಮಾಡಿದ ಕ್ಷಣಕ್ಕೆ ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೂ ಕೂಡ ನೇಹಾ ಪ್ರಕರಣದಲ್ಲಿ ಏನೆಲ್ಲ ಕ್ರಮ ತಗೋಬೇಕು ನಾವು ತಗೊಂಡಿದ್ದೀವಲ್ಲ, ಇನ್ಯಾವುದಾದ್ರು ತಗೊಳ್ಳದೆ ಲೋಪ ಎಸಗಿದ್ರೆ ಅದನ್ನು ಅವ್ರು ಎತ್ತು ತೋರಿಸಿದ್ರೆ ನಾನು ಒಪ್ತಾ ಇದ್ದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.